ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಶಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಮೈತ್ರೇಯ ಉವಾಚ ಭೂಯ ಏವಾಹಮಿಚ್ಛಾಮಿ ಬಲಭದ್ರಸ್ಯ ಧೀಮತಃ ಶ್ರೋತುಂ ಪರಾಕ್ರಮಂ ಬ್ರಹ್ಮಂ ತನ್ಮಮಾಖ್ಯಾತುಮರ್ಹಸಿ. ಮೈತ್ರೇಯರು ಹೇಳ್ತಾರೆ, ಬಲರಾಮನ ಪರಾಕ್ರಮವನ್ನು ಇನ್ನಷ್ಟು ಕೇಳಬೇಕು ಅಂತ ಇದ್ದೇನೆ. ಯಮುನಾ ಕರ್ಷಣಾದೀನಿ ಶ್ರುತಾನಿ ಭಗವನ್ಮಯ ತತ್ಕಥ್ಯತಾಂ ಮಹಾಭಾಗ ಯದನ್ಯತ್ಕೃತವಾನ್ ಬಲಃ. ಯಮುನೆಯನ್ನೇ ಸೆಳೆದದ್ದು ಮೊದಲಾದ ಕಥೆಯನ್ನು ನಿಮ್ಮ ಬಾಯಿಂದಲೇ ಕೇಳಿದ್ದೇನೆ, ಇನ್ನೂ ಬೇರೆಯ ಕಥೆಗಳನ್ನು ಹೇಳಿ. ಪರಾಶರ ಉವಾಚ ಮೈತ್ರೇಯ ಶ್ರೂಯತಾಂ ಕರ್ಮ ಯದ್ರಾಮೇಣಾಭವತ್ಕೃತಂ ಅನಂತೇನ ಅಪ್ರಮೇಯೇಣ ಶೇಷೇಣ ಧರಣೀಧೃತ. ಭೂಮಿಯನ್ನೇ ಹೊತ್ತ ಶೇಷ, ಅದಕ್ಕೆ ಅವನನ್ನು ಅನಂತ ಅಂತ ಕರೀತಾರೆ. ಅಂತಹ ಶೇಷನೇ ಬಲರಾಮನಾಗಿ ಅವತರಿಸಿದ್ದಾನೆ. ಅವನು ಏನು ಮಾಡಿದ ಅಂತ ಹೇಳ್ತೇನೆ ಕೇಳು. ಮೈತ್ರೇಯ ಶ್ರೂಯತಾಂ ಕರ್ಮ ಸುಯೋಧನಸ್ಯ ತನಯಾಂ ಸ್ವಯಂವರ ಕೃತಕ್ಷಣಾಂ ಬಲಾತ್ ಆದತ್ತವಾನ್ ವೀರಃ ಸಾಂಬೋ ಜಾಂಬವತಿ ಸುತಃ. ಸುಯೋಧನನಿಗೆ ಒಬ್ಬಳು ಹೆಂಡತಿ ಇದ್ಲು, ಅವಳ ಹೆಸರು ಸುಯೋಧನನಿಗೆ ಒಬ್ಬಳು ಮಗಳು, ಅವಳ ಹೆಸರು ಲಕ್ಷಣ ಅಂತ. ಆ ಲಕ್ಷಣ ಸ್ವಯಂವರಕ್ಕೆ ಅಂತ ನಿಂತಾಗ ಈ ಸಾಂಬ ಎತ್ತಾಕೊಂಡು ಹೋದ ಅವಳನ್ನ. ತತಃ ಕ್ರುದ್ಧ ಮಹಾವೀರ್ಯಾ ಕರ್ಣ ದುರ್ಯೋಧನಾದಯ ಭೀಷ್ಮದ್ರೋಣಾದಯಶ್ಚೈನಂ ಬಬಂಧುರು ಯುಧಿ ನಿರ್ಜಿತಂ. ಆಗ ಕರ್ಣ ದುರ್ಯೋಧನ ಮೊದಲಾದವ್ರಿಗೆಲ್ಲ ಸಿಟ್ಟು ಬಂತು. ನನ್ನ ಮಗಳನ್ನು ಎತ್ಕೊಂಡು ಹೋಗಿದ್ದಾನೆ ಅಂತ. ಕಡೆಗೆ ಯುದ್ಧಕ್ಕೆ ಅಂತ ಹೊರಟರು. ಎಲ್ಲರೂ ಸೇರಿ ಆ ಹುಡುಗನನ್ನು ಬಂಧನ ಮಾಡಿದ್ರು. ಯಾರನ್ನ? ಸಾಂಬನನ್ನು. ತಚ್ಛ್ರುತ್ವ ಯಾದವಾಸ್ಸರವೇ ಕ್ರೋಧಂ ದುರ್ಯೋಧನಾದಿಚು ಮೈತ್ರೇಯ ಚಕ್ರು ಕೃಷ್ಣಶ್ಚ ತಾನ್ಯಹಂತು ಮಹೋದ್ಯಮಂ. ಯಾದವರಿಗೆಲ್ಲ ಸಿಟ್ಟು ಬಂತು. ಅಲ್ಲ, ಅದು ರಾಕ್ಷಸ ವಿವಾಹ, ಅವ್ರು ಯಾಕೆ ಕಟ್ಟಾಕಿದ್ದಾರೆ? ತಪ್ಪಲ್ವಾ ಅದು? ಕ್ಷತ್ರಿಯರಿಗೆ ಯೋಗ್ಯವಾದದ್ದು ರಾಕ್ಷಸ ವಿವಾಹ ಅಂತ. ಯುದ್ಧದಿಂದ ಹೆಣ್ಮಕ್ಕಳನ್ನು ತಗೊಂಡು ಹೋಗೋದು ಅದು ಸರಿ. ಅದು ಇವ್ರು ಯಾಕೆ ಕಟ್ಟಿ ಹಾಕಿದ್ದಾರೆ ಅಂತ ಹೇಳಿ ಸಿಟ್ಟಿನಿಂದ ಹೊರಟರು, ಕೊಂದಾಕ್ಬಿಡೋಣ ಅಂತ. ಇದೆಲ್ಲ ಆಗುವಾಗ ಪಾಂಡವರು ವನವಾಸದಲ್ಲಿದ್ದರು. ಈ ಘಟನೆ ನಡೆದದ್ದು ತರಿತುಮಾರು ಕೃಷ್ಣನ 68 ಹಾಗೆ 68ನೇ ವಯಸ್ಸಿನಲ್ಲಿ. ಭಾಗವತದಲ್ಲಿ ವಿಸ್ತಾರವಾಗಿದೆ ಈ ಕಥೆ. ಯಾದವರಿಗೆಲ್ಲ ಸಿಟ್ಟು ಬಂತು. ಆಗ ಬಲರಾಮ ತಡೆದ. ಮೊದಲೋಲ ಕಲಾಕ್ಷರಂ ಕುಡಿದ ಮತ್ತಿನಿಂದ ತೊದಲುವ ಅಕ್ಷರಗಳ ಮಾತನ್ನು ಆಡಿದನಂತೆ. ಯಾರು? ಬಲರಾಮ. ಮೋಕ್ಷಂತಿ ತೇ ಮದ್ವಚನಾತ್ ಯಾಸ್ಯಾಮ್ಯೇಕೋ ಹಿ ಕೌರವ. ನಾನೊಬ್ಬನೇ ಹೋಗ್ತೇನೆ, ಸಾಕು, ನೀವೆಲ್ಲ ಯಾರೂ ಬರಬೇಡಿ, ನನ್ನ ಮಾತು ಕೇಳ್ತಾರೆ. ಯಾಕೆಂದರೆ ದುರ್ಯೋಧನ ನನ್ನ ಶಿಷ್ಯ, ಕೇಳಲೇಬೇಕು. ಬಲರಾಮ ಹೋದ. ಆಮೇಲೆ ತನ್ನ ಜೊತೆಗೆ ಉದ್ಧವನನ್ನು ಒಬ್ಬನನ್ನು ಕರ್ಕೊಂಡು ಹೋಗಿದ್ದ. ಅದು ಬಿಟ್ಟರೆ ಬಲರಾಮ ಏಕಾಕಿ ನೇಗಿಲನ್ನು ಹಿಡಿದು ಒನಕೆಯನ್ನು ಹಿಡಿದು ಹೋಗಿದ್ದ. ಅಲ್ಲಿ ಹೋದವನು ಹೊರಗಡೆ ನಿಂತು ಉದ್ಧವನನ್ನು ಕಳುಹಿಸಿದ. ಬಲಮಾಗತ ಮಾಜ್ಞಾಯ ಭೂಪ ದುರ್ಯೋಧನಾದಯ ಬಂದಿದ್ದಾನೆ ಅಂತ ಹೇಳಿ ಎಲ್ಲ ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ಅರ್ಘ್ಯಂ ದಾಸ್ಯಾಮಿ
ಪಾದ್ಯಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ ಎಲ್ಲ ಆಯಿತು. ಆದಮೇಲೆ ಗೃಹೀತ್ವ ವಿಧಿವತ್ ಸರ್ವಂ ಎಲ್ಲವನ್ನ ಸ್ವೀಕರಿಸಿ ನುಡಿದ. ಆಜ್ಞಾಪಯತ್ಯುಗ್ರಸೇನ ಸಾಂಬಮಾಚು ವಿಮುಂಚತ. ಉಗ್ರಸೇನ ಆಜ್ಞೆ ಮಾಡ್ತಾ ಇದ್ದಾನೆ, ಸಾಂಬನನ್ನು ಬಿಡ್ರಿ ಇಂದ. ಭೀಷ್ಮ ದ್ರೋಣಾದಿಗಳು, ಕರ್ಣ, ದುರ್ಯೋಧನಾದಿಗಳು ಎಲ್ಲರಿಗೂ ಸಿಟ್ಟು ಬಂತಂತೆ. ಊಚುಶ್ಚ ಕುಪಿತಾ ಸರ್ವೇ ಅರಾಜ್ಯಾರ್ಹಂ ಯದೋರ್ವಂಶಂ ಅವೇಕ್ಷ ಮುಸಲಾಯುಧಂ. ಅವರು ಫಸ್ಟ್ ಆಫ್ ಆಲ್ ರಾಜರೇ ಅಲ್ಲ, ರಾಜನಾದವನು ಆಜ್ಞೆ ಮಾಡಬೇಕು. ಇವನು ರಾಜ ಅಲ್ಲ, ಆಜ್ಞೆ ಮಾಡಲಿಕ್ಕೆ ಇವನು ಯಾರು? ಭೋ ಭೋ ಕಿಮೇ ತದ್ಭವತ ಬಲಭದ್ರೇ ರಿತಂ ವಚಃ ಆಜ್ಞಾಂ ಕುರುಕುಲೋತ್ಥಾನಾಂ ಯಾದವಕ್ಕ ಪ್ರದಾಸ್ಯತಿ. ಯಾರವನು? ಉಗ್ರಸೇನ ರಾಜನ. ಅವನು ರಾಜನಾದವನು ಹಿಂಗೆ ಮಾತಾಡಲ್ಲ, ರಾಜನಲ್ಲದವನು ಹಿಂಗೆ ಮಾತಾಡ್ತಾ ಇದ್ದಾನೆ. ಅದು ರಾಜರಾದವರಿಗೆ. ಉಗ್ರಸೇನೋಪಿ ಯಜ್ಞಾಂ ಕೌರವಾಣಾಂ ಪ್ರದಾಸ್ಯತಿ ಸದಲಂ ಪಾಂಡುರೈಶ್ಛತ್ರೈ ನೃಪಯೋಗ್ಯೈರ್ವಿಡಂಬನೈ. ನಯಾ ಪೈಸೆ ಅವನಿಗೆ ರಾಜ ಲಕ್ಷಣ ಇಲ್ಲ, ರಾಜ ಲಾಂಛನ ಇಲ್ಲ. ಯಾರು ಕೊಟ್ಟಿದ್ದಾರೆ ಅವನಿಗೆ? ಬಿಳಿ ಕೊಡೆಯೂ ಇಲ್ಲ. ಅವನು ಕೊಡೋದಾದರೆ ನಾವೆಲ್ಲ ಯಾಕೆ? ನಾವು ಹಿರಿಯರು ಅಂತ ಗೌರವ ಕೊಟ್ಟದ್ದುಂಟು ಹಿಂದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ರಾಜರು ಅಂತ ಕೊಟ್ಟದ್ದಲ್ಲ, ವಯಸ್ಸು ಜಾಸ್ತಿ ಆಗಿದೆ ಅಂತ ಕೊಟ್ಟಿದ್ದು. ಗರ್ವಂ ಆರೋಪಿತಾಯೂಯಂ. ನಿಮಗೆ ಬಹಳ ಕೊಬ್ಬು, ನಾವು ನಿಮ್ಮನ್ನು ಸಮಾನವಾದ ಆಸನ, ಸಮಾನವಾದ ಭೋಜನದಲ್ಲಿ ಉಳಿಸಿಕೊಂಡದ್ದೇ ತಪ್ಪು. ಕೋದೋಚೋ ಭವತಾಂ ನೀತಿ ಯತ್ಪ್ರೀತ್ಯ ನಾವಲೋಕಿತಾಂ. ನೀವು ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಯಾರಿಗೆ ಆಜ್ಞೆ ಮಾಡಬೇಕು, ಯಾರಿಗೆ ಮಾಡಬಾರದು ಗೊತ್ತಾಗದೇ ಇಲ್ವ ನಿಮಗೆ? ಏನೋ ಪ್ರೀತಿಯಿಂದ ಬಂದೆವು, ನೀವು ದ್ವೇಷವನ್ನು ತೋರಿಸ್ತಾ ಇದ್ದೀರಾ ಅಂತ ಹೇಳಿ ಸಾಂಬಂ ನಮುಂಚಾಮೋ ಹರೇಸುತಂ, ಸಾಂಬನನ್ನು ಬಿಡೋದಿಲ್ಲ ಅಂತ ಹೇಳಿ ಮತ್ತೆ ಹಸ್ತಿನಪುರಕ್ಕೆ ಹೋಗ್ಬಿಟ್ರು. ಮತ್ತ ಕೋಪೇನ ಚಾಘೂರ್ಣನ್ ತಥೋಧಿಕ್ಷೇಪ ಜನ್ಮನ ಉತ್ಥಾಯ ಪೌರ್ಷ್ಣ್ಯ ವಸುಧಾಂ ಜಗಾನ ಸಹಲಾಯುಧ. ಸಿಟ್ಟಿನಿಂದ ಅವನೇನು ಮಾಡಿದ? ತನ್ನ ಒಂದು ನೇಗಿಲಿನಿಂದ ಹಿಡಿದ. ಅಹೋ ಮದಾವಲೇಪೋಯಂ ಅಮರಾಣಾಂ ಅಸಾರಾಣಾಂ ದುರಾತ್ಮನಾಂ ಕೌರವಾಣಾಂ ಮಹೀಪತ್ವಂ ಅಸ್ಮಾಕಂ ಕಿಲ ಕಾಲಜಂ. ಏನದು? ಕೌರವರ ರಾಜಪದವಿ ಅನಂತವಾದದ್ದಂತೆ, ಅವರಿಗೆ ವೀರ್ಯದಿಂದ ಬಂದದ್ದಂತೆ. ನಮಗೆ ವೀರ್ಯದಿಂದ ಬಂದಿಲ್ವೋ? ನಮ್ಮ ಹತ್ರನೇ ಪಾಠ ಕಲ್ತ್ಕೊಂಡಿರೋದು ಇದು ಕುರುಕುಲದ ರಾಜಕುಮಾರರೆಲ್ಲ. ದುರ್ಯೋಧನ, ಭೀಮಸೇನ, ಬಲರಾಮನ ಶಿಷ್ಯರ. ಅರ್ಜುನನ ಶಿಷ್ಯ ಕೃಷ್ಣ, ಇದು ಅರ್ಜುನ, ಕೃಷ್ಣನ ಶಿಷ್ಯ ಅರ್ಜುನ. ಹೀಗಾಗಿ ಎಲ್ಲ ನಮ್ಮಿಂದಲೇ ಕಲ್ತಿರೋದು. ಇವತ್ತು ಕುರುವಂಶದಲ್ಲಿ ಬಲಿಷ್ಠರು, ಕುರುವಂಶ ಪ್ರತಿಷ್ಠಿತವಾಗಿದೆ ಅಂದರೆ ಅದು ನಮ್ಮಿಂದ. ನಮ್ಮನ್ನು ಬಿಟ್ಬಿಟ್ಟು ಅವರು ಈ ತರಹ ಮಾಡ್ತಾರಾ ಅಂತ ಹೇಳಿ ಉಗ್ರತೇನ ಸಮಾಧ್ಯಾಸ್ತೆ ಸುಧರ್ಮಾಂ ನ ಶಚೀಪತಿ ಧಿಂಗ್ಮಾನುಷ ಶತೋಚ್ಛಿಷ್ಟೆ ತುಷ್ಟಿರೇಚಾಂ ನೃಪಾತನೆ. ಉಗ್ರತೇನ ಯಾವುದ್ರ ಮೇಲೆ ಕೂತ್ಕೊಂಡಿರೋದು? ಇಂದ್ರನ ಆಸನದ ಮೇಲೆ ಕೂತ್ಕೊಂಡಿರೋದು. ಸುಧರ್ಮ ಸಭೆ ಯಾರ್ದು? ಇಂದ್ರನದ್ದು. ಆ ಸುಧರ್ಮ ಸಭೆಯನ್ನು ವಾಯುದೇವ ಕೃಷ್ಣನ ಆಜ್ಞೆಯಿಂದ ದ್ವಾರಕೆಯಲ್ಲಿ ತಂದಿಟ್ಟಿದ್ದಾನೆ. ಇಂದ್ರನ ಆಸನದಲ್ಲಿ ಇಂದ್ರನೇ ಕೂಡ್ತಾ ಇಲ್ಲ. ಈಗ ಇಂದ್ರನ ಆಸನದಲ್ಲಿ ಕೂಡ್ತಾ ಇರೋರು ಉಗ್ರಸೇನ. ಇವರು ಶತೋಚ್ಛಿಷ್ಟೆ, ಸಾವಿರಾರು ಜನ ಕೂತು ಬಿಟ್ಟ ಆ ಆಸನದಲ್ಲಿ ಕೂಡ್ತಾರೆ. ಅದು ಮನುಷ್ಯರು ಸಾವಿರಾರು ಜನ ಕುಳಿತು ಬಿಟ್ಟ ಆಸನದಲ್ಲಿ ಕುಳಿತು ಹೋ ಕುರುಕುಲ ಅಂತಾರೆ. ನಮ್ಮ ರಾಜ ಯಾರು? ಇಂದ್ರಾಸನದಲ್ಲಿ ಕುಳಿತವನು. ಉಗ್ರಸೇನನೇ ಸಮಾಧ್ಯಾಸ್ತೆ, ಸಮಾಧಾನದಿಂದಿದ್ದಾನೆ. ಧಿಂಗ್ಮಾನುಷ ಶತೋಚ್ಛಿಷ್ಟೆ ತುಷ್ಟಿರೇತಾಂ ನೃಪಾತನೆ. ಪಾರಿಜಾತ ತರೋ ಪುಷ್ಪಮಂಜರೀರ್ವನಿತಾ ಜನ
ಬಿಭರ್ತಿ ಯಸ್ಯ ಭೃತ್ಯಾನಾಂ ಸೋಪ್ಯೇತಾಂ ನಮಹೀಪತಿ. ಅಲ್ಲ, ದೇವಲೋಕದ ತರು ಪಾರಿಜಾತ ಎಲ್ಲಪ್ಪ ಇರೋದು ಅಲ್ಲಿ. ನಾವು ನಮ್ಮ ದಾಸಿಯರು ಪಾರಿಜಾತ ಮುಡ್ಕೋತಾ ಇದ್ದಾರೆ, ನಿಮ್ಮ ರಾಣಿಯರೇ ಮುಡ್ಕೋತಾ ಇಲ್ಲ. ಯಾರು ರಾಜ? ನಾವ ನೀವ? ಸಮಸ್ತ ಬಹುಭೃತಾಂ ನಾಥ ಉಗ್ರತೇನ ಸತಿಷ್ಠತು ಅದ್ಯ ನಿಷ್ಕೌರವಾಂ ಉರ್ವಿ ಕೃತ ಯಾಸ್ಯಾಮಿ ತತ್ಪುರೀಂ. ಅವನು ಉಗ್ರತೇನ ಅಲ್ಲೇ ಇರಲಿ, ನಾನು ಯಾರು ಕೌರವರೇ ಉಳಿಬಾರ್ದು, ಹಂಗೆ ಮಾಡಿಬಿಡ್ತೀನಿ ಇಂದ. ಕರ್ಣಂ ದುರ್ಯೋಧನಂ ದ್ರೋಣ ಮಧ್ಯ ಭೀಷ್ಮಂ ತಬಾಲ್ಹಿಕಂ ದುಶ್ಯಾತನಾದೀನ್ ಭೂರಿಂಚ ಭೂರಿಶ್ರವತಮೇವ ಚ. ಕರ್ಣ, ದುರ್ಯೋಧನ, ದ್ರೋಣ, ಭೀಷ್ಮ, ಬಾಹ್ಲಿಕ, ದುಶ್ಯಾತನ, ಭೂರಿ, ಭೂರಿಶ್ರವತ್ತು, ಸೋಮದತ್ತ, ಚಲ, ಭೀಮ, ಅರ್ಜುನ, ಯುಧಿಷ್ಠಿರ, ನಕುಲತಃ ದೇವರು, ಕೌರವರು ಎಲ್ಲರನ್ನ ಕೊಂದು ಸಾಂಬನನ್ನು ತಗೊಂಡು ಹೋಗ್ತೇನೆ ಅಂತ. ಅಲ್ಲಿ ವಸ್ತುತಃ ಇರಲಿಲ್ಲ, ಪಾಂಡವರು ಇದರಲ್ಲಿದ್ದರು, ಕಾಡಿನಲ್ಲಿದ್ದರು. ಅವ್ರು ಬಂದರೂ ಅವ್ರನ್ನ ಕೊಲ್ತೇನೆ ಅಂತ ಅವನ ಭಾವನೆ ಇತ್ತು ಆ ಸಮಯದಲ್ಲಿ. ಅಥವಾ ಕೌರವಾವಾಸಂ ಸಮಸ್ತೈ ಕುರ್ಭಿಸ್ಸಹ. ಕೊಲ್ಲೋದು ಬೇಡ, ಯುದ್ಧ ಬೇಡ, ಬೇರೆ ಥರ ಮಾಡ್ತೀನಿ. ಅವರು ಇಡೀ ಪಟ್ಟಣವನ್ನು ಸೀದಾ ಗಂಗೆ ಒಳಗಡೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ, ಜಲಸಮಾಧಿ ಆಗೋಗ್ಬೇಕು. ಇತ್ಯುಕ್ತ ಮದರಕ್ತಾಕ್ಷ ಕರ್ಷಣಾಧೋ ಮುಖಂ ಹಲಂ ಪ್ರಾಕಾರ ವಪ್ರದುರ್ಗಸ್ಯ ಚಕರ್ಷ ಮುಸಲಾಯುಧ. ಆ ರೀತಿ ಅದು ಯಾವ ಗ್ರಿಪ್ ಸಿಕ್ಕಿತ್ತೋ ಏನೋ, ಇಡೀ ನಗರವನ್ನು ಹೇಳ್ಕೊಂಡು ಬಂದ್ಬಿಟ್ಟ. ರಾಮ ರಾಮ ಮಹಾಬಾಹೋ ಕ್ಷಮ್ಯತಾಂ ಕ್ಷಮ್ಯತಾಂ ತ್ವಯ ಉಪಸಂಹ್ರಿಯತಾಂ ಕೋಪಃ ಪ್ರಸೀದ ಮುಸಲಾಯುಧ. ಓಡಿ ಬಂದರು, ಕ್ಷಮಿತು 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 ಅಂತ. ಏಷ ಸಾಂಬಸ್ತಪತ್ನೀಕಃ, ನೋಡು ಸಾಂಬನಿದ್ದಾನೆ, ಸಾಂಬ ಹೊಸದಾಗಿ ಮದುವೆಯಾದ ನನ್ನ ಮಗಳಿದ್ದಾಳೆ. ಅವಿಜ್ಞಾತ ಪ್ರಭಾವಾನ ಕ್ಷಮ್ಯತಾಂ ಅಪರಾಧಿನಾಂ, ನಿನ್ನ ಪ್ರಭಾವ ಏನು ಅಂತ ಗೊತ್ತಿರದೆ ಏನು ಮಾಡಿದ್ದೇವೆ ಅದನ್ನು ಕ್ಷಮಿಸು. ಹಾಗೆ ಹೇಳಿ ಕಳುಹಿಸಿದರು. ಆಮೇಲೆ ಭೀಷ್ಮ, ದ್ರೋಣ, ಕೃಪರೇ ಮೊದಲಾದವರು ನಮಸ್ಕಾರ ಮಾಡಿದಾಗ ಕ್ಷಾಂತಮೇವ ಮಯೇತ್ಯಾಹ ಬಲೋ ಬಲವತಾಂಬರಃ, ಆಗಲಿ ಕ್ಷಮಿಸಿದ್ದೇನೆ ಹೋಗಿ ಇಂದ. ಅಧ್ಯಾಪಿ ಆಘೂರ್ಣಿತಾಕಾರಂ ಲಕ್ಷ್ಯತೆ ತತ್ಪುರಂ ದ್ವಿಜ ಏಷ ಪ್ರಭಾವೋ ರಾಮಸ್ಯ ಬಲಶೌರ್ಯೋಪಲಕ್ಷಣ. ಬೇಕಾದ್ರೆ ಇವತ್ತು ನೋಡು, ಅದು ಈ ರೀತಿ ಇಳಿಜಾರಾಗಿ ಇದೆ ಹಸ್ತಿನಪುರ. ಯಾಕೆಂದರೆ ರಾಮ ಅವತ್ತು ಗಂಗೆಗೆ ಅಭಿಮುಖವಾಗಿ ಎಳೆದದ್ದು ಅವಾಗಿತ್ತು. ಈಗ ಹಸ್ತಿನಪುರ ಇಲ್ಲ, ಹಸ್ತಿನಪುರ ಮುಳುಗು ಹೋಗಿದೆ. ಈಗ ಇರೋದು ಇಂದ್ರಪ್ರಸ್ಥ, ಡೆಲ್ಲಿ. ಏಷ ಪ್ರಭಾವೋ ರಾಮಸ್ಯ ಬಲಶೌರ್ಯೋಪಲಕ್ಷಣ. ಇದು ರಾಮನ ಬಲ ಶೌರ್ಯ. ಆಮೇಲೆ ಚೆನ್ನಾಗಿ ಕಾಣಿಕೆಗಳೊಂದಿಗೆ ಕಳಿಸಿದ್ರಂತೆ ಅನ್ನುವಲ್ಲಿಗೆ 35ನೆಯ ಸರ್ಗ. ಮೈತ್ರಯೈತದ್ ಬಲಂ ತಸ್ಯ ಬಲಸ್ಯ ಬಲಚಾಲಿನಃ. ಆಮೇಲೆ ನರಕಾಸುರ ಅಂತ ಒಬ್ಬ ಇದ್ದ, ಅವನು ಯಾವುದೋ ಕಾಲದಲ್ಲಿ ಸತ್ತೋಗಿದ್ದ. ಕೃಷ್ಣನಿಗೆ ಸುಮಾರು 40 ವರ್ಷ. ಯಾರು ಸತ್ತಾಗ, ನರಕಾಸುರ ಸತ್ತಾಗ ಕೃಷ್ಣನಿಗೆ ಸುಮಾರು 40 ವರ್ಷ. ಅವನ ಗೆಳೆಯ ಒಬ್ಬ ಇದ್ದ, ಅವನ ಹೆಸರು ವಿವಿಧ ಅಂತ. ಆ ವಿವಿಧ ವಾನರ ಅಲ್ವ ಮಾರ್ಯಾರೆ, ಮೈಂದ ಮತ್ತು ವಿವಿಧ, ಖಂಡಿತ ಆ ವಿವಿಧ ವಾನರನೇ. ಆದರೆ ಅಶ್ವದೇವತೆಗಳ ಅವತಾರಭೂತರಾದ ಮೈಂದ ವಿವಿಧರು ಮಾಡಿದ ಒಂದು ತಪ್ಪಿನಿಂದ ಅವ್ರೇನು ಮಾಡಿದ್ರು, ಅಸುರಾವೇಶದಿಂದ ಕೂಡಿದ್ರು. ಅದರಿಂದ ನರಾಮ ಮನುಜಗ್ಮತುಹು, ರಾಮನನ್ನು ಅನುಸರಿಸಲಿಲ್ಲ. ದುಷ್ಟರ ಸಂಪರ್ಕ ಆಯಿತು. ನರಕಾಸುರನ ಕೊರಳ ಗೆಳೆಯರಾಗ್ಬಿಟ್ರು. ಅದರಲ್ಲಿ ವಿವಿಧ ಅಂತ ಒಬ್ಬ ಇದ್ನಲ್ಲ, ಅವನು ವಿಪರೀತ ಸಿಟ್ಟು.
ನರಕಂ ಹತವಾನ್ ಕೃಷ್ಣೋ ದೇವರಾಜೇನ ಚೋದಿತ. ಇಂದ್ರ ಪ್ರಚೋದನೆ ಮಾಡಿದ, ನರಕಾಸುರನಿಂದ ನನ್ನ ಕಾಟ ಆಗ್ತಾ ಇದೆ ಅಂತ. ಕೃಷ್ಣ ಹೋಗಿ ನರಕಾಸುರನ ಕೊಂದ. ಕರಿಷ್ಯೆ ಸರ್ವದೇತ ಏತೇಷಾಂ ತಸ್ಮಾದೇತತ್ ಪ್ರತಿಕ್ರಿಯಾಂ. ಎಲ್ಲ ದೇವತೆಗಳಿಗೆ ಮಾಡ್ತೀನಿ ಅಂತ ಹೇಳಿ ಯಜ್ಞಗಳನ್ನು ನಾಶ ಮಾಡ್ತಾ. ತಥೋ ವಿಧ್ವಂಸಯಾಮಾತ ಯಜ್ಞಾನ್ ಅಜ್ಞಾನ ಮೋಹಿತ ಬಿಭೇದ ಸಾಧು ಮರ್ಯಾದಾಂ. ಯಜ್ಞಗಳನ್ನು ಹೊಡೆದ. ಎಲ್ಲ ಒಳ್ಳೆಯ ನಡೆ ಅಂತೇನಿದೆ ಎಲ್ಲರೂ ಯಾರ್ಯಾರಿಗಿದೆ ಎಲ್ಲರನ್ನ ಕೊಂದ. ಕಾಡುಗಳನ್ನು ಹಾಳು ಮಾಡಿದ, ದೇಶಗಳನ್ನು ಹಾಳು ಮಾಡಿದ, ಹಳ್ಳಿ ಗ್ರಾಮ ಗ್ರಾಮಾಂತರಗಳು ಎಲ್ಲವನ್ನ ಪರ್ವತದಿಂದ ಹಾಕಿ ಪುಡಿ ಮಾಡಿಬಿಡೋದು. ಇನ್ನೊಂದು ಮಾತೇ ಇಲ್ಲ, ಅಪೀಲೇ ಇಲ್ಲ. ಏನೋ ಮಾಡ್ತಾ ಇರ್ತಾರೆ, ಒಂದು ದೊಡ್ಡ ಬೆಟ್ಟ ತಗೊಂಬಂದು ಇಡೀ ಊರ ಮೇಲೆ ಹಾಕ್ಬಿಡೋದು. ಸತ್ಯ ಹೋದ್ರು ಒಂದು ಕ್ಷಣದಲ್ಲಿ. ಈ ರೀತಿ ಎಷ್ಟೆಷ್ಟೋ ಗ್ರಾಮಗಳನ್ನು ಕೊಂದಿದ್ದ ಅವನು. ಆಮೇಲೆ ಹೇಗೆ ಬೇಕೋ ಹಾಗೆ ಚರಿಸ್ತಾ ಇದ್ದ. ಶೈಲಾನ್ ಉತ್ಪಾಟ್ಯತೋ ಯೇಷು ಮುಮೋಚಾಂಬು ನಿಧೌ ತಥಾ. ಒಂದು ದೊಡ್ಡ ದೊಡ್ಡ ಬಂಡೆಗಳನ್ನು ದೊಡ್ಡ ದೊಡ್ಡ ಇದನ್ನು ತಗೊಂಡು ನೀರಿನಲ್ಲಿ ಹಾಕ್ಬಿಡೋದು. ಆ ನದಿ ಪಾತ್ರವೇ ಬದಲಾಗೋಗುತ್ತೆ. ಆ ರಿವರ್ ಬೆಡ್ ಅಂತ ಏನು ಹೇಳ್ತಾರೆ ಅದೇ ಚೇಂಜ್ ಆಗಿ ಹೋಗುತ್ತೆ. ಅದರಿಂದ ಎಷ್ಟೋ ಕೊಚ್ಚಿ ಹೋಯಿತು ಊರುಗಳು. ಹೀಗೆ ತೇನ ವಿಕ್ಷೋಭಿತಶ್ಚಾಬ್ಧಿರುದ್ವೇಲೋ ದ್ವಿಜ ಆಯತೆ ಪ್ಲಾವಯನ್ ಸ್ಥಿರಜಾನ್ ಗ್ರಾಮಾನ್ ಪುರಾದೀನ್ ಅತಿ ವೇಗವಾನ್. ಅವನು ಹಾಕಿದ ಒಂದು ದೊಡ್ಡ ಬಂಡೆ, ದೊಡ್ಡ ಪರ್ವತವನ್ನು ಇದು ಸಮುದ್ರದಲ್ಲಿ ಹಾಕಿದ್ರೆ ಸುತ್ತಮುತ್ತಲಿದ್ದ ಎಲ್ಲ ಗ್ರಾಮಗಳು ನಾಶ ಆಗೋಗ್ತಾ ಇತ್ತು. ಈ ರೀತಿ ಕಾಮರೂಪಿ ಮಹಾರೂಪಂ, ಕಾಮರೂಪವನ್ನು ಮಾಡಿಕೊಂಡು ಬೇಕಾದ ರೂಪವನ್ನು ತೊಟ್ಟು ಕೃತ್ವ ಸಸ್ಯಾನ್ ಅಚೇತತಃ ಲುಠನ್, ಎಲ್ಲ ಸಸ್ಯಗಳನ್ನು ಕಿತ್ತು ಸಂಚೂರ್ಣಯತಿ ವಾನರಹ, ಎಲ್ಲರನ್ನ ನಾಶ ಮಾಡಿದ. ತುಳಿದು ತೊಪ್ಪಲ ಮಾಡಿದ. ತೊತ್ತಳ ತುಳಿಯುವುದು ಅಂತಾರೆ ಕನ್ನಡದಲ್ಲಿ. ತೊತ್ತಳ ತುಳಿತ ಅಂದರೆ ಮತ್ತೆ ಹೇಳದಂತೆ ಗೊದ್ದು ಬಿಡೋದು. ತೊತ್ತಳ ತುಳಿತ ಸಮ್ಮರ್ದಯನ್. ಅಷ್ಟು ಹೊತ್ತಿಗೆ ಇವನೇನು ಮಾಡಿದ್ದ, ಹೇಗೋ ತಿರುಗ್ತಾ 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 ಬಂದ. ದ್ವಾರಕೆಗೆ ಬರಬೇಕಾದ್ರೆ ರೈವತ ಪರ್ವತದಲ್ಲಿ ರೇವತಿಯ ಜೊತೆಗೂಡಿ ಬಲರಾಮ ಸುಖವಾಗಿ ಪಾನ ಮಾಡ್ತಾ ಇದ್ದ. ಉದ್ಗೀಯ ಮಾನೋ ವಿಲತತ್ ಲಲನಾ ಮೌಲಿ ಮಧ್ಯಗಃ ರೇಮೇ ಯದುಕುಲ ಶ್ರೇಷ್ಠ ಕುಬೇರೈವ ಮಂದಿರೇ. ಕುಬೇರನ ತರಹ ಸುಖವಾಗಿ ಇದ್ದ ಈ ಕಪಿ ಬಂತು. ಮುಸಲಂಚ ಚಕಾರಾಸ್ಯ ಸಮ್ಮುಖಂಚ ವಿಡಂಬನಂ. ಬಲರಾಮನ ನೇಗಿಲನ್ನು ಮತ್ತೆ ಒನಕೆಯನ್ನು ಹಿಡಿದುಕೊಂಡು ಬಲರಾಮನ ಸ್ಟೈಲ್ನಂತೆ ನಡೆಯೋದಂತೆ, ತಮಾಷೆ ಮಾಡೋದು, ಗೇಲಿ ಮಾಡೋದು ಅಂತಾರಲ್ಲ ಹಾಗೆ. ತಥೈವ ಯೋಷಿತಾಂ ತಾತಾಂ ಜಹಾಸ ಅಭಿಮುಖಂ ಕಪಿ ಪಾನಪೂರ್ಣಾಂಶ್ಚ ತರಕಾನ್ ಚಿಕ್ಷೇಪ ಹತ್ಯವೈತದಾ. ಬಲರಾಮ ಕುಡಿಲಿಕ್ಕೆ ಅಂತ ಇಟ್ಕೊಂಡ ಎಲ್ಲ ಗ್ಲಾಸ್ಗಳಿದೆಯಲ್ಲ ಅದನ್ನು ಒಡೆದಾಕದಂತೆ. ಅವನು ಮುಂದೆ ಹಲ್ ತೋರಿಸಿ ನಕ್ಕ ಅಂತೆ. ಸಿಟ್ಟು ಬಂತು, ಬೈದ. ತಥಾಪಿ ತಮವಜ್ಞಾಯ ಚಕ್ರೇ ಕಿಲ ಕಿಲಧ್ವನಿಂ ತತಸ್ಮಯಿತ್ವಾ ತಬಲೋ ಜಗ್ರಾಹ ಮುತಲಂ ಋಷಾ. ಸಿಟ್ಟಿನಿಂದ ಒನಕೆಯನ್ನು ಕಸಿದುಕೊಂಡು ಅವನಿಗೆ ಹೊಡಿಲಿಕ್ಕೆ ಹೋದ. ಅವನು ಅದಕ್ಕೆ ತಯಾರಾಗಿ ಬಂದಿದ್ದ ತಾನೇ. ಒಂದು ದೊಡ್ಡ ಬಂಡೆ ತಗೊಂಡ, ಬಂಡೆಯನ್ನು ಎಸೆದ, ಅದನ್ನು ಮಧ್ಯದಲ್ಲಿ ಪುಡಿ ಮಾಡಿ ಆಚೆ ಈಚೆ ಬೀಳಿಸಿ ನಿಂತ. ಹೀಗೆ ಇಬ್ಬರು ಗಲಾಟೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಪತತ ತಚ್ಚಿರೇರೇಣ ಗಿರೇ ಶೃಂಗಮದೀರ್ಯತ. ಸಿಟ್ಟಿನಿಂದ ತಲೆಗೆ ಹೊಡೆದ ಬಲರಾಮ. ಅವನ ತಲೆ ಪುಡಿ ಪುಡಿಯಾಗೋಯ್ತು. ಅಲ್ಲಿಗೆ ಸತ್ತ. ಅವನು ಸಾಯಬೇಕಾದ್ರೆ ಗಿರೇ ಶೃಂಗಮಚೀರ್ಯತ. ಬೆಟ್ಟದ ಕೋಡಗಲ್ಲು ಸೀಳಿತಂತೆ. ದೇವತೆಗಳೆಲ್ಲ ಭಾರಿ ಖುಷಿಪಟ್ಟು ರಾಮಸ್ಯೋಪರಿ ಚಿಕ್ಷಿಪು ಪುಷ್ಪವೃಷ್ಟಿಂ, ಪುಷ್ಪವೃಷ್ಟಿಗೈದರು. ಚೆನ್ನಾಗಿ ಅವನನ್ನು ಸ್ತೋತ್ರ ಮಾಡಿದರು. ನೀನು ಮಾಡಿದ್ದು ಒಳ್ಳೆಯದಾಯಿತು ಅಂತ. ಏವಂ ವಿಧಾನ್ಯನೇಕಾನಿ, ಇವೇ ಮೊದಲಾದ ಬಹಳ ಕರ್ಮಗಳು ಬಲರಾಮನದ್ದಾಯಿತು.
ಅನ್ನುವಲ್ಲಿಗೆ 36ನೇ ಅಧ್ಯಾಯ ಮುಗಿತು. ಈ ರೀತಿಯಾಗಿ ದೈತ್ಯವಧವನ್ನು ಮಾಡಿ ಎಲ್ಲ ದುಷ್ಟಕ್ಷಿತೀಶಾನಾಂ ಕ್ಷಯಂ ಚಕ್ರೆ, ಜಗತ್ತಿಗಾಗಿ ಎಲ್ಲರನ್ನು ನಾಶ ಮಾಡಿದ. ಕ್ಷಿತೇಶ್ಚ ಭಾರಂ ಭಗವಾನ್ ಫಲ್ಗುನೇನ ಸಮನ್ವಿತ, ಅರ್ಜುನನ ಜೊತೆಗೂಡಿ ಯಾಕಾಗಿ ಅವತಾರ ಮಾಡಿದ್ದನೋ ಆ ಭೂಭಾರವನ್ನು ಹರಣ ಮಾಡಿದ. ಕೃತ್ವಾ ಭಾರಾವತರಣಂ ಭುವೋ ಹತ್ವಾ ಖಿಲಾನ್ ನೃಪಾನ್ ಶಾಪವ್ಯಾಜೇನ ವಿಪ್ರಾಣಾಂ ಉಪಸಂಹೃತವಾನ್ ಕುಲಂ. ಆಮೇಲೆ ಇಡೀ ಕುಲವನ್ನು ಉಪಸಂಹಾರ ಮಾಡಬೇಕು ಅಂತ ದ್ವಾರಕೆಯನ್ನು ಬಿಟ್ಟು ಕೃಷ್ಣ ಉಪಸಂಹಾರ ಮಾಡಿ ತನ್ನ ಸ್ಥಾನಕ್ಕೆ ಹೋದ. ಇದನ್ನು ಕೇಳಿದ ಕೂಡಲೇ ಮೈತ್ರೇಯರು ಹೇಳ್ತಾರೆ, ಏನೋ ಹೇಳಿದ್ರಲ್ಲ ಆ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಪರಾಶರರು ಹೇಳಿಕ್ಕೆ ಶುರು ಮಾಡ್ತಾರೆ. ಮೈತ್ರೇಯರ ಪ್ರಶ್ನೆಗೆ ಒಂದು ಸರ್ತಿ ವಿಶ್ವಾಮಿತ್ರ, ಕಣ್ವ, ನಾರದ ಪಿಂಡಾರಕ ಕ್ಷೇತ್ರದಲ್ಲಿ ಇದ್ದರು. ಆಗ ಕೆಲವು ಯದುಕುಮಾರರು ನೋಡಿದ್ರು, ಎಲ್ಲರೂ ಯೌವನೋನ್ಮತ್ತರು, ಮತ್ತು ಮುಂದಾಗಬೇಕಾದ ಕಾಲದಿಂದ ಪ್ರಚೋದಿತರು. ಆ ಸಾಂಬನಿಗೆ ಹೆಣ್ಣು ವೇಷ ಹಾಕಿದರಂತೆ. ಸಾಂಬಂ ಜಾಂಬವತಿ ಪುತ್ರಂ ಭೂಷಯಿತ್ವಾ ಸ್ತ್ರೀಯಂ ತಥಾ, ಚೆನ್ನಾಗಿ ಅಲಂಕಾರ ಮಾಡಿ ವಿನೀತರಾಗಿ ನಮಸ್ಕಾರ ಮಾಡಿ, ಇಯಂ ಸ್ತ್ರೀ ಪುತ್ರಕಾಮಾವೈ ಬ್ರೂತ ಕಿಂ ಜನಯಿಷ್ಯತಿ. ಮಹರ್ಷಿಗಳೇ, ಇವಳು ತುಂಬು ಗರ್ಭಿಣಿ, ಮಗುವನ್ನು ಹೆರಬೇಕು ಅಂತ ಇದ್ದಾಳೆ, ಯಾವ ಮಗುವನ್ನು ಹೆರ್ತಾಳೆ ಹೇಳಿ ಅಂದರು. ಆಗ ದಿವ್ಯ ಜ್ಞಾನೋಪಪನ್ನಾಸ್ತೆ, ಅಲೌಕಿಕವಾದ ಜ್ಞಾನದಿಂದ ಕೂಡಿದ್ದಾರೆ, ಈ ರೀತಿ ಮೋಸ ಮಾಡಿದ್ರೆ ಕೋಪ ಬರದೇ ಇರುತ್ತೇನು. ಮುಸಲಂ ಜನಯಿಷ್ಯತಿ ಸರ್ವಯಾದವ ಸಂಹಾರ ಕಾರಣಂ ಭುವನೋತ್ತರಂ, ಎಲ್ಲ ಯಾದವರನ್ನು ನಾಶ ಮಾಡುವ ಒನಕೆಯನ್ನೇ ಇವಳು ಹೆರ್ತಾಳೆ ಅಂದರು. ಈ ರೀತಿ ಹೇಳ್ತಾ ಇದ್ದು ಕೂಡಲೇ ಓಡಿದರಂತೆ ಉಗ್ರತೆಯನ್ನು ಹತ್ರ ಹೋಗಿ ಎಲ್ಲ ಹೇಳಿದ್ರು. ಅಷ್ಟು ಹೊತ್ತಿಗೆ ಸಾಂಬನ ಹೊಟ್ಟೆಯಿಂದ ಒಂದು ಒನಕೆ ಹೊರಬಂತಂತೆ. ಅದು ಹೆಂಗೆ ಹೊರಬಂತೋ, ತದುಗ್ರತೇನೋ ಮುತಲಂ ಅಯಶ್ಚೂರ್ಣಮವಾಕರ ಅಕಾರಯತ್. ಉಗ್ರತೆಯನ್ನು ಏನು ಹೆದರಬೇಡಿಯಿಂದ ನನ್ನ ಮುಂದೆ ಆ ಒನಕೆಯನ್ನು ಕುಟ್ಟಿ ಪುಡಿ ಮಾಡಿ ಇಂದ. ಒನಕೆಯನ್ನು ಕುಟ್ಟಿ ಪುಡಿ ಮಾಡಿ ಪುಡಿ ಮಾಡಿಬಿಟ್ರು, ಮಣ್ಣಿನ ಥರ ಆಗೋಯ್ತು. ಆ ಮಣ್ಣನ್ನು ತಗೊಂಡು ಹೋಗಿ ಸಮುದ್ರಕ್ಕೆ ಎಸಿರಿ ಇಂದ್ರ. ತದಪ್ಯಂಬುನಿದೌ ಕ್ಷಿಪ್ತಂ ಮತ್ಸ್ಯೋ ಜಗ್ರಾಹ ಜಾಲಿಭಿ ಘಾತಿತಸ್ಯೋದರಾತ್ ತಸ್ಯ ಲುಬ್ಧೋ ಜಗ್ರಾಹ ತಜ್ಜರಾಂ. ಅಲ್ಲಿ ಏನಾಯಿತು, ಒಂದು ಮೀನು ನುಂಗಿತ್ತು. ಆ ಮೀನು ನುಂಗಿದ್ದು ಆ ಪುಡಿಗಳೆಲ್ಲ ಒಂದು ಕಡೆ ಸೇರಿ ಫಾರ್ಮ್ ಆಗಿ ಒಂದು ಶಲ್ಯ ಆಯಿತು. ಮುಳ್ಳು, ಕಬ್ಬಿಣದ ಮುಳ್ಳು. ಅದು ಒಳಗಡೆಯಿಂದ ಕಬ್ಬಿಣದ ಮುಳ್ಳು ಬೆಳೆದು ಸತ್ತೋಯ್ತು ಮೀನು. ಆ ಮೀನು ಇವ್ರಿಗೆ ಸಿಕ್ತು, ಇದೇನೋ ವಿಶಿಷ್ಟವಾಗಿದೆಯಲ್ಲ ಅಂತ. ಆ ಮೀನು ಇವ್ರಿಗೆ ಸಿಕ್ಕಾಗ ಒಳಗಡೆ ನೋಡ್ತಾರೆ, ಅದೊಂದು ಮುಳ್ಳು ಇದೆ, ಚೆನ್ನಾಗಿದೆ. ಅದನ್ನು ಜರ ಅಂತ ಹೇಳಿ ಒಬ್ಬ ಲುಬ್ಧ ಬೇಡ ಅವನು ತಗೊಂಡ. ವಿಜ್ಞಾತ ಪರಮಾರ್ಥೋಪಿ ಭಗವಾನ್ ಮಧುಸೂದನ, ದೇವರಿಗೆ ಎಲ್ಲವೂ ಗೊತ್ತಿದೆ. ನೈಚ್ಛತ್ತದನ್ಯಥಾ ಕರ್ತುಂ ವಿಧಿನಾಯತ್ ಸಮೀಹಿತಂ, ಯಾವುದಾಗಬೇಕೋ ಅದಾಗಲಿ ಅಂತ ಹೇಳಿ ಏನೂ ಮಾತಾಡಲಿಲ್ಲ, ಏನೂ ಹೇಳಲಿಲ್ಲ. ಅಷ್ಟು ಹೊತ್ತಿಗೆ ದೂತ ಬಂದು, ಕಾಲನಾಮಕ ದೂತ ಬಂದು ಹೇಳಿದ, ನಿನ್ನನ್ನು ಬೇಡಿಕೊಳ್ತಾ ಇದ್ದಾನೆ, ಭಾರಾವತರಣಾರ್ಥಾಯ ವರ್ಷಾಣಾಮಧಿಕಂ ಚತಂ. ನೀನು ಸುಮಾರು 104 ವರ್ಷ ಈಗಾಗಲೇ ಕಳೆದಿದೆ ನೀನು ಇಲ್ಲಿಗೆ ಬಂದು. ಇನ್ನೊಂದು 2 ವರ್ಷ ನೀನು ಇದ್ದು ದಯವಿಟ್ಟು ಮರಳಬೇಕು. ಯಾಕೆಂದರೆ ಎಲ್ಲ ದೈತ್ಯರ ನಾಶ ಆಗಿದೆ, ಭೂಮಿಯ ಭಾರ ಇಳಿದಿದೆ, ಸ್ವರ್ಗಲೋಕದಲ್ಲಿಯೂ ನೀನು ಬರಬೇಕು. ತದತೀತಂ ಜಗನ್ನಾಥ ವರ್ಷಾಣಾಮಧಿಕಂ ಚತಂ ಇದಾನೀಂ ಗಮ್ಯತಾಂ ಸ್ವರ್ಗೋ ಭವತಾ ಯದಿ ರೋಚತೆ. ಇಷ್ಟನ್ನು ಹೇಳಲಿಕ್ಕೂ ನಾವು ಸ್ವತಂತ್ರರಲ್ಲ, ನೀನು ಸ್ವತಂತ್ರ, ಹೇಗೆ ತೀರ್ಮಾನ ಮಾಡ್ತೀಯೋ ಹಾಗೆ ಅಂದರು. ಅದಕ್ಕೆ ದೇವರು ಹೇಳಿದ, ಸರಿಯಾಗಿ ಹೇಳಿದ್ದೀಯಾ, ನಾನು ಈಗಾಗಲೇ ಶುರು ಮಾಡಿಬಿಟ್ಟಿದ್ದೀನಿ.
ಯಾದವರ ನಾಶವನ್ನು. ಭುವೋ ನಾದ್ಯ ಬಿಭಾರೋಯಂ ಯಾದವೈರನಿಬರಹಿತೈ. ಯಾದವರನ್ನು ಕೂಡ ಭೂಮಿಯ ಭಾರ ಅಂತಾನೆ. ಯಾಕೆಂದರೆ ಕೆಲಸ ಆದಮೇಲೆ ಎಲ್ಲರೂ ಭಾರವೇ. ಭೂಮಿಯ ಕೆಲಸ ಆಯಿತು, ಭೂಮಿಗೆ ಭಾರ, ಅವರು ಹೊರಟೋಗ್ತಾ ಇರಬೇಕು. ನಾನೇ ವ್ಯವಸ್ಥೆ ಮಾಡಿದ್ದೀನಿ. ನಾನು ಮನುಷ್ಯ ದೇಹವನ್ನು ತೊರೆದು ಸಂಕರ್ಷಣವನ್ನು ನಡುಗೂಡಿ ಹೊರಡಬೇಕು ಅಂತ ಅಂದುಕೊಂಡಿದ್ದೇನೆ. ಜರಾಸಂಧ ಮೊದಲಾದವರೆಲ್ಲ ಸತ್ತಿದ್ದಾರೆ. ತದೇತಂ ಸುಮಹಾಭಾರಂ, ಜರಾಸಂಧನೇ ಮೊದಲಾದ ಭೂಭಾರವನ್ನು ಅಪಹಾರ ಮಾಡಿ ನಾನು ಹೋಗ್ತೇನೆ ಅಂತ ಹೇಳಿದ. ಈ ರೀತಿ ಹೇಳಿದಾಗ ದೇವದೂತ ನಮಸ್ಕಾರ ಮಾಡಿ ಹೊರಟು ಹೋದ. ಪರಮಾತ್ಮ ಎಲ್ಲ ತರಹದ ಉತ್ಪಾತಗಳನ್ನು ನೋಡ್ತಾ ನಿಂತ. ಯಾದವರಿಗೆ ಹೇಳಿದ, ನೋಡಿ ಮಹೋತ್ಪಾತಗಳಾಗ್ತಾ ಇದೆ, ಪ್ರಭಾತಂ ಯಾಮ ಮಾಚಿರಂ, ಎಲ್ಲರೂ ಪ್ರಭಾಸಕ್ಕೆ ಹೋಗೋಣ ಅಂತ. ಈ ರೀತಿ ಹೇಳಿದಾಗ ಯಾದವರೆಲ್ಲ ಆಯಿತು ಅಂದರು. ಉದ್ಧವ ಏನು ಮಾಡಿದ, ನಮಸ್ಕಾರ ಮಾಡಿ, ದೇವರೇ ನೀನು ನಿನ್ನ ಇಂಗಿತಗಳು, ನಿನ್ನ ಮನಸ್ಸನ್ನು ನಾವು ನೋಡಿದ್ರೆ ಗೊತ್ತಾಗತ್ತೆ, ಇವರೆಲ್ಲರನ್ನ ಸಾಯಿಸಿ ನೀನು ಹೋಗಬೇಕು ಅಂತ ಇದ್ದಿ. ಅದರಿಂದಾಗಿ ಕುಲದ ನಾಶ ನಿಮಿತ್ತ ಏನು ಹೇಳು, ಯಾಕಾಗಿ ಈ ಕುಲವನ್ನು ನಾಶ ಮಾಡ್ತಾ ಇದ್ದಿ? ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡಪ್ಪ, ಕೃಷ್ಣದೇವರು ಹೇಳಿದರು, ಬದರಿ ಆಶ್ರಮಕ್ಕೆ ಹೋಗು, ಗಂಧಮಾದನ ಪರ್ವತದಲ್ಲಿ ತಪಸ್ಸು ಮಾಡು, ಮನ್ಮನ ಮತ್ಪ್ರಸಾದೇನ ತತ್ರ ಸಿದ್ಧಿಮವಾಪ್ಸ್ಯತಿ, ಅಲ್ಲಿ ನೀನು ಸಿದ್ಧಿಯನ್ನು ಪಡೆಯುತ್ತೀಯ. ದ್ವಾರಕೆಯನ್ನು ನಾನು ಬಿಟ್ಟು ಕೂಡಲೇ ಸಮುದ್ರ ಮುಳುಗಿಸುತ್ತೆ ಅದನ್ನು, ದ್ವಾರಕೆಯನ್ನು. ಮದ್ವೇಷ್ಮ ಚೈಕಂ ಮುಕ್ತ್ವಾತು ಭಯಾನ್ಮತ್ತೋ ಜಲಾಚಯೇ, ಒಂದು ಸ್ವಲ್ಪ ದಿವಸ ನನ್ನ ಮನೆಯೊಂದನ್ನು ಮಾತ್ರ ಉಳಿಸಿರುತ್ತೆ, ಆಮೇಲೆ ಕ್ರಮೇಣ ಅದು ಕೂಡ ಇಲ್ಲ ಆಗತ್ತೆ, ಹೋಗು ಅಂತಂದ. ಈ ರೀತಿಯಾಗಿ ಹೇಳಿದಾಗ ತಪೋವನಂ ಜಗಾಮ, ತಪೋವನಕ್ಕೆ ಹೋದರು ಉದ್ಧವ. ಇಷ್ಟು ಹೊತ್ತಿಗೆ ಯಾದವರು ರಥವನ್ನು ಏರಿ ಪ್ರಭಾಸ ಕ್ಷೇತ್ರಕ್ಕೆ ಹೋದರು. ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಯಜ್ಞ ಮೊದಲಾದವುಗಳನ್ನೆಲ್ಲ ಮಾಡಿ ಆದಮೇಲೆ ಕುಡಿಲಿಕ್ಕೆ ಕೂತರು. ಅದು ವಿನಾಶ ಶುರು. ಸ್ವಂ ಸ್ವಂ ವೈ ಭುಂಜತಾಂ ತೇತಾಂ ಕಲಹ ಕಿನ್ನಿಮಿತ್ತಕಃ ಸಂಘರ್ಷೋವಾ ದ್ವಿಜಶ್ರೇಷ್ಠ ತನ್ಮಮಾಕ್ಷಾತಮರ್ಹಸಿ. ಅಲ್ಲಪ್ಪ, ಜಗಳ ಯಾಕಾಗಿ ಬಂತು? ಕುಡಿದು ಬಿಟ್ರೆ ಜಗಳ ಆಗ್ಬಿಡತ್ತಾ? ಅದಕ್ಕೆ ಹೇಳ್ತಾರೆ, ಮೃಷ್ಟಂ ಮದೀಯಮನ್ನಂತೆ, ಅನ್ನಕ್ಕಾಗಿ ಜಗಳ ಶುರು ಆಯ್ತಂತೆ. ಏನು ಯಾದವರು ಅಂದ್ರೇನು, ಅವ್ರಿಗಿರೋ ಸಂಪತ್ತು ಅಂದ್ರೇನು, ಅನ್ನಕ್ಕಾಗಿ ಜಗಳ. ಅದು ನನ್ನ ಪಾತ್ರೆ, ನನ್ನ ಊಟ, ನನ್ನ ಪಾತ್ರೆ, ನನ್ನ ವೃಷ್ಟ. ಮೃಷ್ಟ ಕಥಾ ಜಜ್ಞೆ ಮಹರ್ಚಿ ಕಲಹೋತತಃ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ದ್ವಾರಕೆಯಿಂದ ತಂದಿದ್ರು, ಏನು ಗಾಡಿಯಲ್ಲಿ ಅನ್ನಗಳನ್ನು ದ್ವಾರಕೆಯಿಂದ ತಂದಿದ್ರು. ನನ್ನ ಅನ್ನ ಶುದ್ಧ, ನಿನ್ನ ಅನ್ನ ಶುದ್ಧ, ನನ್ನ ಅನ್ನ ಶುದ್ಧ, ನಿನ್ನ ಅನ್ನ ಅಶುದ್ಧ. ಅದು ಗಲಾಟೆ ಶುರು ಆಯ್ತಂತೆ. ಸರಿ, ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಶಸ್ತ್ರ ಎಲ್ಲ ನಾಶ ಆಗಿ ಹೋಯಿತು. ಏರಕಾತ್ ಗೃಹೀತ ವೈ ವಜ್ರಭೂತೆ ವಲಕ್ಷತೆ. ಸಮುದ್ರದ ಜೊಂಡು, ಆ ಹುಲ್ಲು ಇತ್ತು, ಆ ಹುಲ್ಲನ್ನು ಕಿತ್ತಿದ್ರು, ಆಯುಧ ಆಗೋಯ್ತದೆ. ಅದೇ ಇವರು ಆವಾಗ ಪುಡಿ ಮಾಡಿದ ಒನಕೆ ಚೂರುಗಳು. ತಥಾ ಪರಸ್ಪರಂ ಜಗ್ಧು ಸಂಪ್ರಹಾರೇ ಸುಧಾರಣೆ. ಈಗ ಯುದ್ಧ ಆಯಿತು. ಪ್ರದ್ಯುಮ್ನ, ಸಾಂಬ, ಕೃತವರ್ಮ, ತಾತ್ಯಕಿ, ಅನಿರುದ್ಧ, ಪೃಥು, ವಿಪೃಥು, ಚಾರುವರ್ಮ, ಚಾರುಕ, ಅಕ್ರೂರ ಎಲ್ಲರೂ ಕೂಡ ಪರಸ್ಪರರನ್ನು ಕೊಂದುಕೊಂಡ್ರು. ನಿವಾರಯ ಮಾತ ಹರಿರಿ ಯಾದವಾನ್ಸ್ತೆ ಚಕೇತವಂ ಸಹಾಯಂ ಮೇ ನಿರೇರೀಣಾಂ ಪ್ರಾಪ್ತಂ ಜಗ್ಜು ಪರಸ್ಪರಂ. ದೇವರು ತಡಿಲಿಕ್ಕೆ ಬಂದ. ಮೊದಲು ದೇವರನ್ನೇ ಅನುಮಾನಿಸಿದರಂತವರು. ನೀನು ಅವ್ರ ಪಕ್ಷದಲ್ಲಿ ಇದ್ದುಕೊಂಡು ನಮ್ಗೆ ಸಮಾಧಾನ ಹೇಳಿ ಬರ್ತೀಯ ಅಂತ. ಸರಿ, ಸಿಟ್ಟು ಮಾಡಿಕೊಂಡು ಅವನನ್ನೇ ಕೊಂದು ಬಿಡುವ ಹಾಗೆ ಬಂದರು. ಸರಿ, ದೇವರೇನು ಮಾಡದ, ಅವರಿಗೆ ಕೈಯಿಂದ ಹೊಡೆದು ಸೋಲಿಸಿದ. ಅವರೆಲ್ಲರೂ ಸತ್ರು ಕೂಡ. ಕ್ಷಣೇನ ನಾಭವತ್ ಕಶ್ಚಿತ್ ಋತೆ ಕೃಷ್ಣಂ ಮಹಾತ್ಮಾನಂ ಜಗೃಹು
ದಾರುಕಂಚ ಮಹಾಮುನೇ ಋತೆ ಕೃಷ್ಣಂ ಮಹಾತ್ಮಾನಂ. ಒಂದು ಕ್ಷಣದಲ್ಲಿ ಅಷ್ಟು ದೊಡ್ಡ ಸೈನ್ಯದ ನಾಶ ಆಗಿ ಹೋಯಿತು. ಆಮೇಲೆ ಬಲರಾಮ ವೃಕ್ಷಮೂಲದಲ್ಲಿ ಕುಳಿತುಕೊಂಡ, ತನ್ನ ಯೋಗಬಲದಿಂದ ತ್ಯಾಗ ಮಾಡಿದ. ಶೇಷ ಅವನ ಒಳಗಡೆಯಿಂದ ಹೊರಬಂದು ದೇವರನ್ನು ಸೇರಿದ. ಇದಂ ಸರ್ವಂ ಸಮಾಚಕ್ಷ್ವ ವಸುದೇವೋಗ್ರತೇನಯೋ ನಿರ್ಯಾಣಂ ಬಲಭದ್ರಸ್ಯ ಯಾದವಾನಾಂ ಗತಾಂ ಕ್ಷಯಂ ಯೋಗೇ ಸ್ಥಿತ್ವಾಹಮಪ್ಯೇತತ್ ಪರಿತ್ಯಕ್ಷೇ ಕಳೇಬರಂ. ಅದರಿಂದ ಓ ದಾರುಕನೇ, ನಾನು ಇನ್ನು ತಪಸ್ಸಿಗೆ ತೊಡಗಬೇಕು ಅಂತ ಇದ್ದೇನೆ. ನೀನು ಹೋಗು, ಅರ್ಜುನನಿಗೆ ಹೇಳು, ಯಾರೂ ಉಳಿದಿಲ್ಲ, ಬಾ, ಅಂತ್ಯ ಸಂಸ್ಕಾರಾದಿಗಳನ್ನು ಮಾಡಿ ಉಳಿದವರನ್ನು ಕರ್ಕೊಂಡು ಹೋಗು ಅಂತ ಹೇಳು. ಎಲ್ಲ ಹೇಳಬೇಕು. ತಸ್ಮಾತ್ ಭವದ್ಭಿಃ ಸರ್ವೈಸ್ತು ಪ್ರತೀಕ್ಷೋ ಶರ್ಜುನಾಗಮಃ. ನಾನು ಅರ್ಜುನ ಬಂದು ಕರ್ಕೊಂಡು ಹೋದ 7ನೇ ದಿವಸಕ್ಕೆ ನನ್ನ ಮನೆ ಇಡೀ ಪುಡಿ ಆಗುತ್ತೆ, ಸಮುದ್ರ ನುಂಗುತ್ತೆ. ಅದರಿಂದಾಗಿ ಅವನು ಹೋದಲ್ಲಿ ಹೋಗಿ ಹೊರಡು ಅಂತ ಹೇಳಿ ಕಳಿಸಿದ್ರು. ಇತ್ಯುಕ್ತೋ ದಾರುಕ ಕೃಷ್ಣಂ. ಈ ರೀತಿ ಹೇಳಿದಾಗ ದಾರುಕ ಏನು ಮಾಡಿದ? ಕೃಷ್ಣನಿಗೆ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿ ಹೊರಟ. ಅವನು ಹೋಗಿ ದ್ವಾರಕೆಯಲ್ಲಿ ಆಗಿದ್ದನ್ನು ಅರ್ಜುನನಿಗೆ, ಧರ್ಮರಾಜನಿಗೆ, ಎಲ್ಲರಿಗೂ ಹೇಳಿದರು. ದೇವರು ಏನು ಮಾಡಿದ? ಈ ತರಹ ನೀನು ಹೇಳು ಅಂತ ಒಂದು ಕಳಿಸಿದ್ದ. ಹೀಗೆ ಕೃಷ್ಣ ಹೋದ ಅಂತ ಅದನ್ನು ಯುಧಿಷ್ಠಿರ ಕೇಳಿದ. ಯುಧಿಷ್ಠಿರ ಕೇಳಿ ಕುಸಿದು ಬಿದ್ದ. ಇತ್ತ ಇವನು ಧ್ಯಾನದಲ್ಲಿ ತೊಡಗಿದ್ದ. ಧ್ಯಾನದಲ್ಲಿ ತೊಡಗಿದವನೇ ಆಯಾಸ ಆಯಿತು ಅಂತ ಹೇಳಿ ತನ್ನ ಪಾದವನ್ನು ಹೀಗೆ ತೋರಿಸುವ ಹಾಗೆ ಇಟ್ಟು ಮಲ್ಕೊಂಡಿದ್ದ. ಅದನ್ನು ನೋಡಿ ಅದು ಕೆಂಪಿತ್ತಲ್ಲ, ಹಕ್ಕಿ ಅಂತ ಜರ ಅಂದ್ಕೊಂಡ. ಆ ಬಾಣದಿಂದ ಹೊಡೆದ. ಆ ಬಾಣ ಕಾಲಿಗೆ ಚುಚ್ಚಿತು. ಹತ್ತಿರ ಬಂದು ನೋಡ್ತಾನೆ, ಹಕ್ಕಿ ಅಲ್ಲ, ಹಕ್ಕಿ ಮೇಲೆ ಹಾರುವವ. ದೇವರನ್ನ ನೋಡಿ, ಅಜಾನತಾ ಕೃತಮಿದಂ ಮಯಾ ಹರಿಣ ಚಂಕಯ ಕ್ಷಮ್ಯತಾಂ ಮಮ ಪಾಪೇನ ದಗ್ಧಂ ಮಾಂ ತ್ರಾತುಮರ್ಹತಿ. ಅಯ್ಯೋ, ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟೆ ದೇವರೇ, ಒಂದು ಪ್ರಾಣಿ ಅಂತ ಅಂದುಕೊಂಡು ಹೊಡೆದೆ, ಅದರಿಂದ ನನ್ನನ್ನು ಕ್ಷಮಿಸಬೇಕು. ಆಗ ದೇವರು ಹೇಳಿದ, ಏನೂ ಇಲ್ಲ, ನೀನು ಹೊರಡು. ವಿಮಾನಮಾಗತಂ ಸದ್ಯ ತದ್ವಾಕ್ಯ ಸಮನಂತರಂ. ಅಷ್ಟೊತ್ತಿಗೆ ವಿಮಾನ ಬಂತು. ವಿಮಾನವನ್ನು ಏರಿ ಹೊರಟು ಹೋದ ದೇವರು. ಇದು ದೇವರ ನಿರ್ಯಾಣದ ನಿಷ್ಕ್ರಮಣದ ಡಿಸ್ಕ್ರಿಪ್ಷನ್. ಪ್ರಭಾಸದಲ್ಲಿ ಇದನ್ನೇ ಪಿಕ್ಚರೈಸ್ ಮಾಡಿದ್ದಾರೆ. ಅಲ್ಲೇನು ಗೊತ್ತಾ, ಕೋತಿಗಳೆಲ್ಲ ಹಸು ಕೆಚ್ಚಿನ ಕಾಲ ಕುಡಿಯುತ್ತೆ. ಹೌದಾ? ಪ್ರಭಾಸದಲ್ಲಿ ಅದೇನು ಇದು ಮಾಡಿಸ್ಕೊಳ್ಳೋದೇ ಇಲ್ಲ, ಕೋತಿಗಳೆಲ್ಲ ಅರ್ಜುನೋಪಿ ತದಾವಿಶ್ಯ ರಾಮಕೃಷ್ಣ ಕಳೇವರೇ. ಅರ್ಜುನ ಬಂದ, ಎಲ್ಲಿ ಶವದ ರಾಶಿ ಇದೆ ಹುಡುಕ್ಬೇಕಲ್ಲ. ಹುಡುಕ್ತಾ ಇದ್ದಾಗ ಕೃಷ್ಣನ ಮತ್ತೆ ರಾಮನ ಶವವನ್ನು ತೆಗೆದುಕೊಂಡ, ಅವರಿಗೆ ಸಂಸ್ಕಾರಾದಿಗಳನ್ನು ಮಾಡಿದ. ಅಷ್ಟೌ ಮಹಿಷ್ಯ ಕಥಿತಾ ರುಕ್ಮಿಣಿ ಪ್ರಮುಖಾಸ್ತುಯೇ. ಏನು 8 ಜನ ಮಹಿಷಿಗಳಿದ್ದಾರೆ, ಅವರೆಲ್ಲರೂ ಕೂಡ ದೇಹವನ್ನು ಬಿಡಲಿಕ್ಕೆ ಅಂತ ಹೇಳಿ ಅಗ್ನಿಯನ್ನು ಹೊಕ್ಕರು. ರೇವತಿಯು ಕೂಡ, ಅವಳು ಕೂಡ ದೇಹವನ್ನು ಬಿಟ್ಟು ಹೊರಟಳು. ಉಗ್ರಸೇನಸ್ತು ತಚ್ಛ್ರುತ್ವ. ಉಗ್ರಸೇನ, ವಸುದೇವ, ದೇವಕಿ, ರೋಹಿಣಿ ಎಲ್ಲರೂ ಕೂಡ ಅಗ್ನಿಪ್ರವೇಶ ಮಾಡಿದ್ದೆ. ಹೀಗೆ ಅರ್ಜುನ ಎಲ್ಲರ ಪ್ರೇತ ಕಾರ್ಯವನ್ನು ಮಾಡಿ ಅಳಿದು ಉಳಿದ ಜನರನ್ನು ಇಟ್ಟುಕೊಂಡು ಇದಕ್ಕೆ ಹೋದ. ಯಾವುದಕ್ಕೆ? ಹಸ್ತಿನಪುರಕ್ಕೆ. ಅಲ್ಲಿ ದ್ವಾರವತಿಯಿಂದ ಹೊರಗಡೆ ಹೊರಟು ಕುರುಕ್ಷೇತ್ರದಲ್ಲಿ ಅನಿರುದ್ಧನ ಮಗ ವಜ್ರನನ್ನು ನೇಮಕ ಮಾಡಿದ. ವಜ್ರನೇ, ನೀನು ಇಲ್ಲಿ ರಾಜ್ಯಭಾರ ಮಾಡಿಕೊಂಡಿರು ಅಂತ.
ಆಮೇಲೆ ಸುಧರ್ಮ ಮೊದಲಾದ ಸಭೆಗಳೆಲ್ಲ ಇತ್ತಲ್ಲ, ಅದೆಲ್ಲ ಸೇಫಾಗಿ ಇದಕ್ಕೆ ಹೋಯ್ತು, ದ್ಯುಲೋಕಕ್ಕೆ. ಎಲ್ಲಿಂದ ತಗೊಂಬಂದಿದ್ದೋ ಅಲ್ಲಿಗೆ ಹೋಯ್ತು. ಪಾರಿಜಾತ ವೃಕ್ಷವೂ ಅಷ್ಟೆ. ಇವಾಗ ಹೇಳೋದು ಆ ಪಾರಿಜಾತದಂತೆ ಇದೆ ಅಂತ. ಪಾರಿಜಾತವೇ ಅಲ್ಲ ಇದು. ಇವತ್ತಿಗೂ ಕೂಡ ಅಲ್ಲಿ ಆ ಮನೆ ಹೊಳಿತಾ ಇದೆ. ಅದನ್ನು ಮೇಲ್ಗಡೆಯಿಂದ ಬ್ರಹ್ಮದೇವರೇ ದಾಟಲ್ಲ, ಯಾಕೆಂದರೆ ದೇವರ ಸನ್ನಿಧಾನ ಇದೆ ಅಂತ. ಹೀಗೆ ಅತ್ಯಂತ ಪುಣ್ಯವಾದ ಸ್ಥಾನ ಕೃಷ್ಣನ ಮನೆ. ಅಲ್ಲ, ಅದು ಯಾವಾಗಿತ್ತೋ ಗೊತ್ತಿಲ್ಲ, ಅದಿವಾಗ ಹೇಗಾಗಿದೆಯೋ ಗೊತ್ತಿಲ್ಲ. ಕೃಷ್ಣನ ಮನೆ ಅಲ್ಲಿಗೆ ಹೋಗಬೇಕು ಅಂತ. ಅಷ್ಟು ಹೊತ್ತಿಗೆ ಇವನು ಹೊರಟ್ರೆ ಮಾಮೂಲಿ ದರೋಡೆಕೋರರು ಬಂದರು. ಅರ್ಜುನನ ಹತ್ರ ಎಂಥ ಎಕ್ವಿಪ್ಮೆಂಟ್ ಇದೆ, ಅಸ್ತ್ರ ಇದೆ, ಶಸ್ತ್ರ ಇದೆ, ಅಸ್ತ್ರಗಳನ್ನು ಬಳಸದೇ ಕೊಲ್ಲಬಹುದು ಅಷ್ಟು ಶಕ್ತಿ. ಆದರೆ ಯಾವ ನೆನಪೂ ಇಲ್ಲ ಡಕಾಯಿತರು ಬಂದು ಮುತ್ತಿದಾಗ. ಆ ದರೋಡೆಕೋರರು ಅರ್ಜುನನನ್ನು ಸೋಲಿಸಿ ಎತ್ಕೊಂಡು ಹೋದರು. ಇದು ಇರುವಂಥದ್ದು. ಅಚಿಂತಯಚ್ಚ ಕೌಂತೆಯ ಕೃಷ್ಣಶ್ಚೈವ ಹಿತದ್ಬಲಂ. ಅಲ್ಲ, ಎದುರಾಳಿಗಳಿಗೆ ಶಕ್ತಿ ಕೊಟ್ಟಿದ್ಯಾರು? ಪರಮಾತ್ಮನೇ ಅಲ್ವಾ? ಹೀಗೆ ನೋಡ್ತಾ ಇದ್ದಾನೆ. ಕೃಷ್ಣನ 16,100 ಮಂದಿ ಹೆಂಡತಿಯರನ್ನು ಎತ್ಕೊಂಡು ಹೊಟ್ಟೋದ್ರು. ಅರ್ಜುನ ತಟಸ್ಥವಾಗಿ ನೋಡ್ತಾ ಇದ್ದಾನೆ, ಒಳಗಡೆ ಸಂಕಟ ಅನುಭವಿಸ್ತಾ ಇದ್ದಾನೆ. ಹೀಗೆ ಇನ್ನು ಏನಾದರೂ ಮಾಡಿ ಯುದ್ಧ ಮಾಡೋಣ ಅಂದರೆ ಬತ್ತಳಿಕೆ ಮುಗಿದೋಯ್ತು. ಕಡೆಗೆ ಆ ಬಿಲ್ಲು ಏನಿದೆ ಅದನ್ನೇ ಒನಕೆ ಥರ ಮಾಡಿಕೊಂಡು ಹೊಡಿಲಿಕ್ಕೆ ಶುರು ಮಾಡಿದ. ಗಾಂಡೀವವೆಂಬ ಬಿಲ್ಲು. ಯಾರು? ಬಲರಾಮ. ಅರ್ಜುನ. ಆದರೆ ಅದೇನಾಗಲಿಲ್ಲ, ಸ್ವಲ್ಪ ಚಲ್ಲಾಪಿಲ್ಲಿ ಆದ ಹಾಗಾಯಿತು. ಅಯ್ಯೋ ರಾಮ, ಅದೇ ಬಾಹು, ಅದೇ ಮುಷ್ಟಿ, ಅದೇ ಅರ್ಜುನ, ಆದರೆ ದೇವರಿಲ್ಲದೆ ನಾವು ಏನು ಮಾಡಲಿಕ್ಕಾಗಲ್ಲ ಅಂತ ಅರ್ಜುನನಿಗೆ ಅರ್ಥ ಆಯಿತು. ಈ ರೀತಿಯಾಗಿ ಹೇಳಿಕೊಂಡು ಇಂದ್ರಪ್ರಸ್ಥಕ್ಕೆ ಹೋದ. ಇಂದ್ರಪ್ರಸ್ಥದಲ್ಲಿ ವಜ್ರನನ್ನು ಅಭಿಷೇಕ ಮಾಡಿದ. ಅದಾದ ಮೇಲೆ ನಂತರದ ಕೆಲಸಗಳನ್ನು ಮಾಡಿ ಅವನಿಗೆ ಯುಧಿಷ್ಠಿರ ಮೊದಲಾದವರೆಲ್ಲ ಮಹಾಪ್ರಸ್ಥಾನಕ್ಕೆ ಹೊರಟರು. ಅವನು ಕೇಳ್ತಾನೆ ಯಾರನ್ನ? ಅರ್ಜುನನನ್ನು. ಅದೇನು ಅಂತ ಹೇಳಿ ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣಮಸ್ತು. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು 12ಕ್ಕೆ ವಿಷ್ಣು ತತ್ವ ನಿರ್ಣಯ ಶುರು ಆಗುತ್ತೆ.